ನಮಸ್ಕಾರ ನಮಸ್ಕಾರ ನಮಸ್ಕಾರ. ನಾನು ಚಟಾಪಟ ಚಂದ್ರು ಬಂದಿದ್ದೀವಿ. ಒಂದು ಒಳ್ಳೆ ಅಡುಗೆ ತೋರಿಸೋಣ. ನಮ್ಮ ಅಡುಗೆ ಎಲ್ಲ ಕಲ್ತಿದ್ದಾರೆ, ರುಚಿಯಾಗಿ ನೋಡಿದ್ದಾರೆ, ಪ್ರೀತಿ ಮಾಡಿದ್ದಾರೆ. ಇದೇ ಥರ ಅಡುಗೆಗಳನ್ನ ಯೂಟ್ಯೂಬಲ್ಲಿ ಕಲ್ತ್ಕೊಂಡು ಅಡುಗೆ ಎಲ್ಲ ಮಾಡಿ ಆ ಊರಿನ ಒಂದು ಶೈಲಿ ಅಡುಗೆ ನಾನು ಮಾಡಲೇಬೇಕು, ಅದು ನಿಮ್ಮ ಯೂಟ್ಯೂಬ್ ಚಾನಲಲ್ಲೇ ಅಂದರು. ಬಾರಮ್ಮ, ಅದರಲ್ಲಿ ಏನಿದೆ, ಚೆನ್ನಾಗಿ ಒಳ್ಳೆ ಅಡುಗೆ ಮಾಡೋಣ, ನಿಮ್ಮ ಊರು ರುಚಿ ತಗೊಂಬನ್ನಿ, ನಮ್ಮ ಅಡುಗೆ ಮನೇಲಿ ಮಾಡಿಬಿಡಿ ಅಂದೆ. ಅದು ಅವ್ರ ಹೆಸರು ಮಹಾ ತಲ್ವಾರ್, ಅವರು ಸರ್ನೇಮ್ ಅಂತೆ ಮಹಾ ತಲ್ವಾರ್ ಅಂತ. ತುಂಬ ಚೆನ್ನಾಗಿ ಮಾಡ್ತೀನಿ ಅಂತ ಎಲ್ಲ ಕಳಿಸಿದ್ರು. ನೋಡ್ತಾ ಇದ್ದೀನಿ. ನೀವು ಯಾರನ್ನ ಅಡುಗೆ ಮಾಡಬೇಕು ಅಂದರೆ ಕಳಿಸಿ, ನಮ್ಮ ಜೊತೆಗೆ ನಮ್ಮ ನಂಬರೆಲ್ಲ ಕೊಟ್ಟಿದ್ದೀವಿ. ಕಳಿಸಿ, ಅಡುಗೆ ನೋಡೋಣ, ನಿಮ್ಮನ್ನು ಕರೆಸೋಣ, ನಮ್ಮ ಅಡುಗೆ ಮನೇಲಿ ಅಡುಗೆ ಮಾಡೋಣ ಅಲ್ವಾ. ಈಗ ಮಾಡೋಕ್ಕೆ ಏನೇನು ಬೇಕು ಅಂತ ಮಹಾ ತಲ್ವಾರ್ ಅವ್ರು ಬರ್ತಾರೆ, ಪ್ರೀತಿಯಿಂದ ಹೇಳ್ತಾರೆ. ಅಡುಗೆ ಮಾಡಿಸೇ ಬಿಡೋಣ, ರುಚಿ ತರಿಸೇ ಬಿಡೋಣ. ಏನಂತೀರಾ? ನೀವೆಲ್ಲ ಕೇಳ್ತಾ ಇದ್ದೀರಾ, ನಾನು ಕರೆಸ್ಬಿಟ್ಟಿದ್ದೀನಿ. ಒಂದು ಒಳ್ಳೆ ಅಡುಗೆ ಮಾಡಿಬಿಡೋಣ ಮಹಾ ತಲ್ವಾರ್ ಅವ್ರ ಕೈಯಲ್ಲಿ ಅಂತ. ಮಹಾ ತಲ್ವಾರ್ ಕರೆಯೋಣ. ಅದು ಹೆಂಗೆ ತಲ್ವಾರ್ ಇಟ್ಕೊಂಬತ್ತಾರ, ಅಡುಗೆ ತೊಗೊಬತ್ತಾರ, ಪ್ರೀತಿ ತಗೋಬತ್ತಾರ, ನಿಮಗೆಲ್ಲ ರುಚಿಯಾದ ಅಡುಗೆ ತೋರಿಸ್ತಾರೆ ಅಂತ ಕಾಯುವ. ಅವ್ರನ್ನ ಕರೆಸೇ ಬಿಡೋಣ. ಕರೆಸಾದ್ಮೇಲೆ ಅಡುಗೆ ಮಾಡ್ತೇ ಬಿಡೋಣ. ಬನ್ನಿ ತಲ್ವಾರ್ ಅವರೇ. ಮಹಾ ತಲ್ವಾರ್ ನಮಸ್ಕಾರ. ನಮಸ್ಕಾರಮ್ಮ. ಯಾವ ಊರು ತಮ್ಮದು? ಸರ್ ನಮ್ದು ಗುಲ್ಬರ್ಗ ಜಿಲ್ಲೆ ಶಹಾಬಾದ್ ತಾಲೂಕ್ ಗೋಳಾಕೆ ಅನ್ನೋ ಗ್ರಾಮದಿಂದ ಬಂದಿದ್ದೀನಿ ಸರ್. ಓಕೆ. ನಿಮಗೆ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಡುಗೆ ಎಲ್ಲ ನೋಡಿದ್ದೀರಾ? ಹೌದು ಸರ್, ಪ್ರತಿ ಸಲ ನೋಡ್ತಾವೆ ಇರ್ತೀವಿ. ನಮ್ಮ ಮನೇಲೂ ನಮ್ಮಮ್ಮ ನಮ್ಮ ಅಜ್ಜಿ ಎಲ್ಲರೂ ನೋಡಿ ಖುಷಿ ಪಡ್ತಾ ಇರ್ತಾರೆ ಸರ್. ಓಕೆ ಓಕೆ. ನಮ್ಮಲ್ಲಿ ಯಾವ ಅಡುಗೆ ನಿಮ್ಗೆ ತುಂಬ ಇಷ್ಟ ಆಯಿತು? ಸರ್ ನಿಮ್ದು ಬರೀ ಚಿಕನ್ನು ಆ ಥರ ಎಲ್ಲ ಇರುತ್ತಲ್ವ ಸರ್, ನಾವು ಒಂಥರ ವೆಜ್ಜಲ್ಲಿ ಮಾಡೋಣ. ನಮ್ಮ ಕಡೆ ಉತ್ತರ ಕರ್ನಾಟಕದಲ್ಲಿ ಎಣ್ಣೆಗಾಯಿ ಅಂದ್ರೆ ಫುಲ್ ಫೇಮಸ್. ಪ್ರತಿ ಒಂದು ಫಂಕ್ಷನ್ ಅಲ್ಲೂ ಪ್ರತಿ ಒಂದ್ರಲ್ಲೂ ನಾವು ಎಣ್ಣೆಗಾಯಿ ಮಾಡೋದು ಫೇಮಸ್. ಸೊ ಅದಕ್ಕೋಸ್ಕರ ನಾವು ಎಣ್ಣೆಗಾಯಿ ಮಾಡೋಣ ಅಂತ ಅನ್ಕೊಂಡಿದೀವಿ. ಈಗ ನೋಡಿ, ಮಹಾ ತಲ್ವಾರ್ ಅವ್ರು ಬಂದಿದ್ದಾರೆ. ನಮ್ಮ ಯೂಟ್ಯೂಬ್ ಚಾನಲ್ ನೋಡಿ ಅಡುಗೆಗಳನ್ನೆಲ್ಲ ಕಲಿತು ಪ್ರೀತಿಯಿಂದ ನೋಡಿ ಖುಷಿಯಾಗಿ ಮಾಡಿದ್ದೀನಿ ಅಂತಾರೆ. ಅವ್ರಿಗೆ ತುಂಬ ಮೆಚ್ಚಿನ ಅಡುಗೆ ಯಾವುದು ಅಂತ ನಾನು ಕೇಳಬೇಕು ಅಂತ ಆಸೆ ಪಡ್ತೀನಿ. ಸರ್ ನಂಗೆ ಬೆಳ್ಳುಳ್ಳಿ ಕಬಾಬ್ ಅಂದ್ರೆ ಫುಲ್ ಇಷ್ಟ. ನಮ್ಮ ಮನೇಲೆಲ್ಲರೂ ಇಷ್ಟಪಡ್ತಾರೆ. ಹೌದಾ? ಸೊ ಅದನ್ನು ತಿಳ್ಕೊಳ್ಳೋಣ ಅಂತ ಹೇಳಿ ಬಂದಿರೋದು. ನಿಮ್ಗೆಲ್ಲ ತಿಳಿಸಿದ್ದೀನಿ. ಪ್ರಪಂಚ ನೋಡಿದೆ, ಅಡುಗೆ ಕಲ್ತಿದೆ, ನಿಮ್ಮ ಪ್ರೀತಿ ಬೆಳೆಸಿದೆ. ನಮ್ಮ ಮನೆ ಬಾಗಿಲಿಗೆ ನೀವು ಬಂದಿದ್ದೀರಾ. ಅಷ್ಟು ದೂರದಿಂದ ಬಂದು ಒಂದು ಅಡುಗೆ ಮಾಡ್ತೀನಿ ಅಂತ ಧೈರ್ಯ ಮಾಡಿ, ಅದು ಹೆಣ್ಮಗು ಅಲ್ಲಿಂದ ಇಲ್ಲವರೆಗೂ ಬಂದು ಅಡುಗೆ ಮಾಡ್ತಾ ಇದ್ದಾರೆ. ಅವ್ರ ಊರಿನ ಫೇಮಸ್ ಅಡುಗೆನೇ ಮಾಡಬೇಕು, ನಾವು ನಮ್ಮ ಊರನ್ನೇ ತೋರಿಸ್ಬೇಕು ಅಂದರು. 100% ನಾವು ಕಾಯೋದೇ ಅಂತವ್ರಲ್ಲ, ಆ ರುಚಿ ಬೇಕೇ ಬೇಕಲ್ವಾ? ಅಲ್ಲೇನಮ್ಮ? ಹೌದು ಸರ್. ನೀವು ಏನೇನು ಬೇಕು ಅಂತ ನೀವು ಸಾಮಗ್ರಿಗಳನ್ನ ಇಟ್ಕೊಳ್ಳಿ, ನಿಮ್ಗೆ ಏನೇನು ಬೇಕು ಅಂತ ತರಿಸ್ಕೊಳ್ಳಿ, ಎಲ್ಲ ನೀಟಾಗಿ ಜೋಡಿಸ್ಕೊಳ್ಳಿ. ನಮ್ಮ ರಾಹುಲ ಬರ್ತಾನೆ. ನೀವು ನೋಡಿದಲ್ಲ ರಾಹುಲನ್ನ? ಹಾಂ ಸರ್. ರಾಹುಲ್ ನೋಡಿದ? ನೋಡಿಲ್ಲ ಸರ್. ಇವಾಗ ಡೈರೆಕ್ಟಾಗಿ ತೋರಿಸ್ಬಿಡ್ತೀನಿ. ರಾಹುಲನ್ನ ಕರ್ಕೊಂಬರೋದೆ, ಅದೇನು ಸಾರು ಮಾಡ್ತೀಯೋ ಅದನ್ನು ಹೇಳ್ಬಿಡವ. ಓಕೆ ಸರ್. ನಿಮ್ಮ ಅಡುಗೆ ಯಾವ್ದು ಮಾಡ್ತಾ ಇದ್ದೀರಾ ತಾಯಿ? ಸರ್ ನಮ್ಮ ಊರಲ್ಲಿ ಪ್ರಸಿದ್ಧವಾದಂಥ, ಉತ್ತರ ಕರ್ನಾಟಕದಲ್ಲೇ ಪ್ರಸಿದ್ಧವಾದಂಥ ಎಣ್ಣೆಗಾಯಿ. ಪ್ರತಿ ಒಂದು ಫಂಕ್ಷನ್ನು, ಮದುವೆ, ಮುಂಜಿ, ಪ್ರತಿ ಒಂದರಲ್ಲೂ ಎಣ್ಣೆಗಾಯಿ ಮಾಡ್ತೀವಿ. ಸೊ ಅದನ್ನೇ ನಾನು ಇಲ್ಲಿ ತೋರಿಸೋಣ ಅಂತ ಅನ್ಕೊಂಡು ಬಂದಿದ್ದೀನಿ ಸರ್. ಓಕೆಮ್ಮ, ಒಳ್ಳೇದಾಗಲಿ. ನೀವೇನೇನು ಬೇಕು ಸಾಮಗ್ರಿಗಳೆಲ್ಲ ತಂದಿದ್ದೀರಲ್ವಾ? ಹೌದು ಸರ್. ನೀವಾಗ ಮುಂದೆ ಏನು ಬೇಕಮ್ಮ ನಿಮಗೆ? ಬಾಣಲಿ ಬೇಕಾ? 2 ಬಾಣಲಿ ಬೇಕು ಸರ್. 2 ಬಾಣಲಿ ರೆಡಿ ಇದೆ. ಈಗ ನಮ್ಮ ರಾಹುಲ್ ಅವರು ಫಸ್ಟು 1 ಬಾಣಲಿ ಇಟ್ಟು ಒಂದು ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡು. 2 ಮಧ್ಯದಲ್ಲೇ ಮಾಡಿದಾಗ ಅಡುಗೆ ಕನ್ಫ್ಯೂಸ್ ಆಗಿಬಿಡುತ್ತೆ. ಒಂದನ್ನು ರೆಡಿಯಾಗಿ ಏನೇನು ಬೇಕೋ ರೆಡಿ ಮಾಡ್ಕೋತಾರೆ, ಅದನ್ನು ಪಕ್ಕದಲ್ಲಿಡು. ಇದು 4 ಮನೆಯ ಸಂಸಾರ. ಇದು ನೀವು ಒಂದೇ ಒಲೆಯಲ್ಲಿ ಅಡುಗೆ ಆಗ್ತಾ ಇಲ್ಲ, 4ರಲ್ಲಿ ಇದೆ. 4 ಮಾಡು, ಖುಷಿಯಾಗಿ ತೋರಿಸಿ. ರಾಹುಲ ಬಾಣಲಿ ಕೇಳಿದ್ದಾರೆ, ತಂದ್ಬಿಡಪ್ಪ. ನಮ್ಮ ತಲ್ವಾರ್ ಅವ್ರು ಹೇಳಿದ್ದಾರೆ. ಅವರು ಎಲ್ಲ ಉರಿತಾ ಇರ್ತಾರೆ, ಅವ್ರಿಗೂ ಸಹಾಯಕರಾಗು. ಏನೋ ಆಯ್ತು, ಒಳ್ಳೆ ಹುಡುಗ, ಗುಡ್ಡು ಅಲ್ಲೇ ನಿಂತ್ಕೊ. ಈಗ ನೋಡಿ, ಮೇಡಮ್ ಅವರು ಏನೇನೋ ಮಾಡ್ತಾರಂತೆ. ಅವ್ರಿಗೆ ಏನೇನು ಬೇಕು ವಸ್ತುಗಳೆಲ್ಲ ತಂದಿದ್ದಾರೆ. ಅವ್ರು ನೀಟಾಗಿ ಹುರ್ಕೋತಾರಂತೆ. ಹುರಿದು ತಟ್ಟೆಗೆಲ್ಲ ಹಾಕ್ಕೊಂಡು ಆಮೇಲೆ ಸ್ವಲ್ಪ ಪೌಡ್ರು ಮಾಡ್ತಾರೆ ಅಲ್ವಮ್ಮ? ಹೌದು. ಇದೇ ನಂಗೆ ಗೊತ್ತಿದೆ ಮೆಥಡು. ಅದೇ ನೀವೆಲ್ಲ ಇವ್ರು ಮಾಡ್ತಾರೆ, ನೀವೆಲ್ಲ ನೋಡಬೇಕು, ಅಡುಗೆ ಕಲಿಬೇಕು, ಪ್ರೀತಿ ತರಬೇಕು ಅಷ್ಟೇ ಅಲ್ವಾ? ಹೋಗಿ ಬರುತ್ತೇನೆ. ನಮ್ಮ ರಾಹುಲ ನನ್ನ ಜಾಗದಲ್ಲಿ ನಿಲ್ಲುತ್ತಾನೆ. ಚಂದ್ರು ಸರ್ನ ಯೂಟ್ಯೂಬಲ್ಲಿ, ಟಿವಿನಲ್ಲಿ, ಶೋಗಳಲ್ಲೆಲ್ಲ ನೋಡಿದ್ದೆ. ಬಟ್ ಇವಾಗ ಲೈವ್ ಆಗಿ ನೋಡ್ತಿದ್ದೀನಲ್ಲ, ಅದಕ್ಕೆ ಸ್ವಲ್ಪ ನರ್ವಸ್ ಆಗಿದೆ. ಬಟ್ ಇವಾಗ ಕರೆಕ್ಟಾಗಿ ತೋರಿಸ್ತಾ ಹೋಗ್ತೀನಿ, ನೀವು ನೋಡ್ತಾ ಇರಿ. ಇವಾಗ ಶೇಂಗಾ ಕಾಳು 100 ಗ್ರಾಮ್ ಅಷ್ಟು ಹಾಕೋಬೇಕು. ಮೀಡಿಯಂ ಫ್ಲೇವರಲ್ಲಿ ಇಟ್ಕೋಬೇಕು ಗ್ಯಾಸ್ನ. 1-2-3 ಮಿನಿಟ್ಸ್ ಹುರ್ಕೊಂಡ್ರೆ ಸಾಕು, ಜಾಸ್ತಿ ಏನು ಬೇಡ, ಇಲ್ಲಾಂದರೆ ಸೀದೋಗ್ಬಿಡುತ್ತೆ. ನಮ್ಮನೆಯಲ್ಲೆಲ್ಲ ನಮ್ಮ ಅಜ್ಜಿ, ನಮ್ಮಮ್ಮನೇ ಹೇಳ್ಕೊಡೋದು ನಮಗೆಲ್ಲ. ಅವ್ರಿಗೆ ಅವ್ರ ಅಮ್ಮ ಹೇಳ್ಕೊಟ್ಟಿದ್ರಂತೆ, ಬಟ್ ನಮ್ಮಮ್ಮ ನಮಗೆಲ್ಲ ಹೇಳ್ಕೊಡ್ತಿದ್ದಾರೆ. ತುಂಬ ಚೆನ್ನಾಗಿ. ನಮ್ಮಮ್ಮನೇ ಎತ್ತಿದ ಕೈ ಅಡುಗೆ ಮಾಡೋದ್ರಲ್ಲಿ.
ಇವಾಗ ನಮಗೂ ಹೇಳ್ಕೊಟ್ಟಿದ್ದಾರೆ, ನಾವು ತಕ್ಕ ಮಟ್ಟಿಗೆ ಕಲ್ತಿದ್ದೀವಿ. ಫುಲ್ ಅಂತೂ ಇನ್ನೂ ಕಲ್ತಿಲ್ಲ, ಬಟ್ ತಕ್ಕ ಮಟ್ಟಿಗಾದರೂ ಕಲ್ತಿದ್ದೀವಿ. ಅದನ್ನೇ ಸ್ವಲ್ಪ ಮಾಡೋಣ ಅಂತ ಟ್ರೈ ಮಾಡ್ತಾ ಇದ್ದೀನಿ. ಈ ಹದಕ್ಕೆ ಹುರ್ಕೊಬೇಕು. ಇದ್ರಿಗಿಂತ ಜಾಸ್ತಿ ಹುರ್ಕೊಂಡ್ರೆ ಫುಲ್ ಸೀದೋಗುತ್ತೆ. ನಾವು ತಿನ್ನೋ ಪಲ್ಯದಲ್ಲಿ ಕಹಿ ಬರುತ್ತೆ. ಸೊ ಇಷ್ಟೇ ಸಾಕು. ಇದು ತೆಗಿಯೋಣ. ಸ್ವಲ್ಪ ಬಿಳಿ ಎಳ್ಳು ಹುರ್ಕೊಳ್ಳೋಣ. ಸ್ವಲ್ಪ ಹುಚ್ಚಳ್ಳು ಹಾಕೊಳ್ಳೋಣ. ತೆಗಿ ಅಣ್ಣ, ಇದು ತೆಗಿ. ಇವಾಗ ಸ್ವಲ್ಪ ಗೋಡಂಬಿ ಹುರ್ಕೋಬೇಕು. ಸ್ವಲ್ಪ ಎಣ್ಣೆ ಹಾಕೋಣ. ಎಷ್ಟು ಹಾಕ್ಬೇಕು? ಸ್ವಲ್ಪ ಸಾಕು ಸಾಕು ಅಷ್ಟೆ. ಸ್ವಲ್ಪ ಲೈಟಾಗಿ ಕೆಂಪು ಕಲರ್ ಬರೋವರೆಗೂ ಉರಿಬೇಕು ಅಷ್ಟೇ, ಜಾಸ್ತಿ ಉರಿಯೋಂಗಿಲ್ಲ. ಓಕೆ ಸಾಕು. ಅಣ್ಣ ಸ್ವಲ್ಪ ಎಣ್ಣೆ ಹಾಕು. ಇದಕ್ಕೆ ಸ್ವಲ್ಪ ಈರುಳ್ಳಿ ಟೊಮೊಟೊ ಫ್ರೈ ಮಾಡೋಣ. 3 ಈರುಳ್ಳಿ ತಗೊಂಡಿದ್ದೀವಿ, ಪ್ಲಸ್ ಇದರಲ್ಲಿ 1.5 ಈರುಳ್ಳಿ ಫ್ರೈ ಮಾಡ್ಕೊಳ್ಳೋಣ. ಮತ್ತೆ ಸ್ವಲ್ಪ ಟೊಮೊಟೊ ಹಾಕೊಳ್ಳೋಣ. ಬ್ರೌನ್ ಕಲರ್ ಆಗೋವರೆಗೂ ಫ್ರೈ ಮಾಡಬೇಕು ಸ್ವಲ್ಪ. ಆಯ್ತು ಅಣ್ಣ, ಸಾಕದು ತೆಗೆದ್ಬಿಡಿ. ಬಿಸಿ ಬಿಸಿ ಆಯ್ತಮ್ಮ. ಏನು ಮಾಡಬೇಕು? ಅದು ಮಿಕ್ಸಿನಲ್ಲಿ ಪುಡಿ ಮಾಡ್ಕೊಂಬರ್ಬೇಕು. ನೀರು ಹಾಕ್ಬೇಕಾ? ಇಲ್ಲ ಇಲ್ಲ, ಸ್ವಲ್ಪ ನೀರು. ಪೇಸ್ಟ್? ಹಾಂ, ಪೇಸ್ಟ್ ಥರ ಆಗಬೇಕು. ಆಯಿತು. ಇವಾಗ ರಾಹುಲಣ್ಣ ಈರುಳ್ಳಿ ಟೊಮೊಟೊ ಶೇಂಗಾ ಎಲ್ಲ ಹುರಿದಿದ್ವಲ್ವ, ಅದನ್ನು ಇವಾಗ ರುಬ್ಬಕ್ಕೆ ತಗೊಂಡೋಗಿದ್ದಾರೆ. ಸೊ ಇವಾಗ ನಾವನ್ನ ಬದನೆಕಾಯಿನ ಫ್ರೈ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ. ಎಣ್ಣೆ ಕಾಯಿಲಿ ಸ್ವಲ್ಪ. ನೋಡಿ, ಬದನೆಕಾಯಿನ ಆಲ್ರೆಡಿ ಈ ಥರ 4 ಪೀಸಾಗಿ ಒಳಗಡೆ ಮಾಡ್ಕೋಬೇಕು. ಫುಲ್ ಕಟ್ ಮಾಡೋಂಗಿಲ್ಲ, ತುದಿಯಲ್ಲಿ ಹಂಗೆ ಇರಬೇಕು. ನೋಡಿಕೊಂಡು ಎಲ್ಲ ಕಡೆನೂ ಫ್ರೈ ಆಗೋ ಥರ ಫ್ರೈ ಮಾಡ್ಕೋಬೇಕು. ಒಂದೇ ಕಡೆ ಫ್ರೈ ಆದರೆ ಟೇಸ್ಟಿಗೆ ಚೆನ್ನಾಗಿರಲ್ಲ. ಬದನೆಕಾಯಲ್ಲಿ ವಿಟಮಿನ್ ಬಿ, ವಿಟಮಿನ್ ಸಿ ಎಲ್ಲ ಇರುತ್ತೆ. ಅದರಿಂದ ಹೆಲ್ತ್ಗೂ ತುಂಬ ಒಳ್ಳೆಯದು. ಶುಗರ್ ಪೇಷಂಟ್ಗಳಿಗೂ ಇನ್ನೂ ಒಳ್ಳೆಯದು. ಇದು ಆಲ್ರೆಡಿ ಆಗಿದೆ. ಕಲರ್ ನೋಡಿ, ಕಲರೆಲ್ಲ ಬಂದಾಗಿದೆ. ಸೊ ಇದನ್ನು ಪಕ್ಕದಲ್ಲಿರೋ ಪ್ಲೇಟಿಗೆ ಹಾಕೋಣ. ಇವಾಗ ರುಬ್ಬಿರೋ ಮಸಾಲ ತೊಗೊಂಬಂದರೆ, ರಾಹುಲಣ್ಣ ಮಸಾಲ ತೊಗೊಂಬಾರಣ್ಣ. ನೋಡಿ, ಮಸಾಲ ಆಲ್ರೆಡಿ ರೆಡಿಯಾಗಿದೆ. 2 ಸ್ಪೂನ್ ಖಾರ, ಸ್ವಲ್ಪ ಅರಿಶಿಣ, ರುಚಿಗೆ ತಕ್ಕಷ್ಟು ಉಪ್ಪು. ಇದನ್ನೆಲ್ಲ ಮಿಕ್ಸ್ ಮಾಡ್ಕೋಬೇಕು. ಇನ್ನೂ ಸ್ವಲ್ಪ ಫ್ಲೇವರ್ ಚೆನ್ನಾಗಿರುತ್ತೆ. ಕೊಬ್ಬರಿ ಪುಡಿ ಹಾಕೊಂಡ್ರೆ ಇನ್ನೂ ಒಳ್ಳೆಯದು. ಇವಾಗ ಮಸಾಲ ಎಲ್ಲ ರೆಡಿಯಾಗಿದೆ.
ಇದನ್ನೆಲ್ಲ ಬದನೆಕಾಯಿ ಒಳಗಡೆ ಫಿಲ್ ಮಾಡಿಬಿಟ್ಟು ಅದನ್ನು ಮಾಡ್ತಾ ಇರೋದೆ, ತಿಂತಾ ಇರೋದೆ. ರಾಹುಲ್ ಅಣ್ಣ ಬನ್ನಿ ಇಲ್ಲಿ. ಹೇಳಿಮ್ಮ. ಇದನ್ನ ಇದರಲ್ಲಿ ಫಿಲ್ ಮಾಡೋಣ ಬನ್ನಿ ಅಣ್ಣ. ಆಯ್ತು. ಇವಾಗ ಬದನೆಕಾಯಿ ಎಲ್ಲ ಸ್ಟಫ್ ಮಾಡಾಗಿದೆ. ಸೊ ಇವಾಗ ಇದನ್ನ ಎಣ್ಣೆ ಒಳಗೆ ಬಿಟ್ರೆ ಎಣ್ಗಾಯಿ ರೆಡಿ ಆಗುತ್ತೆ. ರಾಹುಲ್ ಅಣ್ಣ ಸ್ವಲ್ಪ ಬಾಣಲಿ ಇಟ್ಬಿಟ್ಟು ಎಣ್ಣೆ ಹಾಕೋಣ. ಎಷ್ಟಾಗಬೇಕು? ಸ್ವಲ್ಪ ಎಣ್ಣೆ ಹಾಕೋಣ. ಸಾಕಣ್ಣ, ಸಾಕು. ಎಣ್ಣೆ ಕಾಯ್ದ ಹೇಗಿದೆ. ಇವಾಗ ಸಾಸಿವೆ ಜೀರಿಗೆ ಹಾಕೋಣ. ಇದು 1.5 ಸ್ಪೂನು. ಸ್ವಲ್ಪ ಈರುಳ್ಳಿ ಕೊಡೋಣ. ಈರುಳ್ಳಿ ಆವಾಗಲೇ 1.5 ಹಾಕಿದ್ದೆ ಮಸಾಲಾಗೆ. ಇವಾಗ 1.5 ಬಾಣಲಿಗೆ ಹಾಕಿದ್ದೀನಿ. ಫ್ರೈ ಮಾಡ್ತಾ ಇದ್ದೀನಿ. ಇದನ್ನು ಸ್ವಲ್ಪ ಫ್ರೈ ಆದಮೇಲೆ ಸ್ವಲ್ಪ ಟೊಮೊಟೊ ಹಾಕೋಬೇಕು. ಇವಾಗ ಸ್ವಲ್ಪ ಟೊಮೊಟೊ ಹಾಕೋಣ. ಅಣ್ಣ ಟೊಮೊಟೊ ಕೊಡು ಸ್ವಲ್ಪ. ಅವಾಗ 1 ಟೊಮೊಟೊ ಹಾಕೊಂಡಿದ್ವಿ, ಇವಾಗ 1 ಟೊಮೊಟೊ. ಚೆನ್ನಾಗಿ ಫ್ರೈ ಮಾಡಬೇಕು. ಇವಾಗ ಸ್ವಲ್ಪ ಟೊಮೊಟೊದ ನೀರು ಬಿಟ್ಕೊಳ್ಳುತ್ತೆ. ಅದು ಸ್ವಲ್ಪ ನೀರು ಇಟ್ಕೊಳ್ಳೋವರೆಗೂ ಹಿಂಗೆ ಬಾಣಲಿಯಲ್ಲಿ ಸ್ಪೂನ್ ಅಳ್ಳಾಡ್ಸ್ತಾ ಇರಬೇಕು. ಇವಾಗ ಸ್ವಲ್ಪ ಕರಿಪತ್ತ ಹಾಕೋಣ. ಅಣ್ಣ ಸ್ವಲ್ಪ ಕರಿಪತ್ತ ಕೊಡು. ಒಂದು ಕಡೆ ಕರಿಬೇವನ ಕರಿಪತ್ತ ಅಂತಾರೆ. ಸೊ ನಾ ಅದಕ್ಕೆ ಕರಿಪತ್ತ ಅಂತ ಹೇಳಿದೆ. ಅಣ್ಣ ಇದು ಯಾವತ್ತಾದ್ರೂ ತಿಂದಿದ್ಯಾ ಎಣ್ಗಾಯಿ? ಇಲ್ಲ, ಮತ್ತೆ ತಿಂದಿಲ್ಲ. ಇವತ್ತು ತಿನ್ನು, ನಾನು ಮಾಡ್ತೀನಿ. ಟೇಸ್ಟ್ ಹೆಂಗಿದೆ ಅಂತ ಆಮೇಲೆ ಹೇಳು. ನಿಮ್ಮ ಕಡೆ ಏನಣ್ಣ ಫೇಮಸ್ಸು ನಿಮ್ಮೂರಲ್ಲಿ? ನಮ್ಮೂರಲ್ಲಿ ಇದು ಫಿಶ್ ಮಸಾಲೆ ಏನಂತೆ. ಫಿಶ್ ಮಸಾಲೆನಾ? ನಮ್ಮೂರ ಕಡೆ ಎಣ್ಗಾಯಿ, ಪುಂಡಿ ಪಲ್ಯ, ಮತ್ತು ಕಾಳು ಪಲ್ಯ, ಹಿಂಡಿ, ಈ ಥರ ಎಲ್ಲ ಫೇಮಸ್ ಇದೆ ಬ್ರೋ. ಲಿಟ್ಟಿ ಚೌಕ ಫೇಮಸ್ ಇದೆ. ಏನಣ್ಣ? ಲಿಟ್ಟಿ ಚೌಕ. ಲಿಟ್ಟಿ ಚೌಕ. ಲಿಟ್ಟಿ ಚೌಕ ಅಂದರೆ ಅದು ಅದೇ ಬದನೆಕಾಯಿದು ಚಟ್ನಿ ಆಗುತ್ತೆ. ಓಕೆ. ಆಮೇಲೆ ಇದು ಅಕ್ಕಿ ಹಿಟ್ಟು ಮಿಕ್ಸ್ ಮಾಡ್ಕೊಂಡು ಹೊರಗಡೆ ಮಸಾಲೆ ಹಾಕ್ಬಿಟ್ಟು ರೌಂಡ್ ಮಾಡ್ಕೊಂಡು ಅದೇ ರೋಸ್ಟ್ ಮಾಡ್ಕೊಂಡು ತಿನ್ಬೇಕು. ನಮ್ಮ ಕಡೆ ಕಡಕ್ ರೊಟ್ಟಿ ಫೇಮಸ್ಸು ಗೊತ್ತಾ? ಜೋಳದ ರೊಟ್ಟಿ ತಿಂದರೆ ನಿಮ್ಮ ಸರ್ ಹೇಳ್ತಾರಲ್ವ ಒನ್ ಮೋರ್ ಅಂತ ಹಂಗೆ ಹೇಳ್ತಾರೆ. ನಮ್ಮ ಕಡೆ ಬಂದು ತಿಂದರೆ ಗೊತ್ತಾ? 1.5 ಸ್ಪೂನ್ ಖಾರದ ಪುಡಿ, ಸ್ವಲ್ಪ ಅರಿಶಿಣ. ಆಲ್ರೆಡಿ ಉಪ್ಪು ಅದರಲ್ಲಿ ಜಾಸ್ತಿ ಹಾಕಿರೋದ್ರಿಂದ ಇದರಲ್ಲಿ ಚೂರೇ ಚೂರು ಉಪ್ಪು. ನೋಡಿ ಫ್ಲೇವರ್ ಹೆಂಗೆ ಬರ್ತಾ ಇದೆ. ಈ ಕಡೆ ಬೆಂಗಳೂರು ಕಡೆ ಎಲ್ಲ ಖಾರ ತಿನ್ನೋಕ್ಕೆ ಭಯ ಪಡ್ತಾರೆ. ಬಟ್ ನಮ್ಮೂರ ಕಡೆ ಖಾರದ್ರಲ್ಲೇ ಇದು ಮಾಡ್ತಾ ಇರ್ತೀವಿ. ಏನಿಲ್ಲ ಅಂದರೂ ಒಂದು 7-8 ಸ್ಪೂನ್ ಖಾರ ಮಾತ್ರ ತಿಂತಾನೇ ಇರ್ತಾರೆ ನಮ್ಮ ಮನೇಲಿ ಮಾತ್ರ. ನಾವು ತಿಂತೀವಿ. ಸೊ ನಮ್ಮ ಉತ್ತರ ಕರ್ನಾಟಕದ ಮಂದಿ ಬಿಸಿಲಿಗೆ ಹೆಂಗೋ ಖಾರನೂ ಹಂಗೆ ತಿಂತಾ ಇರ್ತೀವಿ. ನಮ್ಮ ಕಡೆ ಎಷ್ಟು ಬಿಸಿಲಿರುತ್ತೋ ಅಷ್ಟು ಹೆಲ್ದಿ. ಬಟ್
ನಾವ್ ಅಲ್ಲಿಂದ ಬಂದ್ ಬೆಂಗಳೂರಲ್ಲಿ ಇರ್ಬೋದು, ಬಟ್ ಇಲ್ಲಿರೋರು ಬಂದ್ ಉತ್ತರ ಕರ್ನಾಟಕದಲ್ಲಿ ಒಂದ್ ದಿವಸ ಇರಕ್ಕಾಗಲ್ಲ ಇಲ್ಲಿರೋ ಜನಕ್ಕೆ. ಹುಚ್ಚಳ್ ಪುಡಿ ಸ್ವಲ್ಪ, ಇದಕ್ಕೆ ಇವಾಗ ಸ್ವಲ್ಪ ನೀರು ಹಾಕೊಂಡ್ರೆ ಒಂದು ಕಪ್ ಆಗೋಷ್ಟು ನೀರು ಹಾಕ್ಬೇಕು, ಜಾಸ್ತಿ ಹಾಕ್ಬಾರ್ದು, ಇಲ್ಲಾಂದ್ರೆ ಅದು ಗ್ರೇವಿ ಹೋಗಿ ಸಾರಾಗ್ಬಿಡುತ್ತೆ. ಇವಾಗ ಬದನೆಕಾಯಿ ಬಿಡೋಣ ಒಳಗಡೆ. ಸ್ವಲ್ಪ ಇದಕ್ಕೆ ಮುಚ್ಚಳ ಹಾಕು. ಒಂದು 2 ನಿಮಿಷವರೆಗೂ ಲೋ ಫ್ಲೇಮರ್ ಮೇಲೆ ಇಟ್ಟು ಬೇಯಿಸೋಣ. ಏನ್ ಸರ್ ಇಷ್ಟೊತ್ತವರೆಗೂ ಎಲ್ಗೋಗಿದ್ರಿ? ಅಲ್ಲಮ್ಮ, ನೀನೆಲ್ಲ ಅಡುಗೆ ಮಾಡುವಾಗ ತೊಂದರೆ ಕೊಡಬಾರ್ದಲ್ವಾ, ನಿನಗೂ ಭಯ ಅನ್ನೋದಿರುತ್ತೆ. ಫಸ್ಟ್ ಟೈಮ್ ಬಂದಿದ್ಯಾ, ಈಗ ಏನೇನೆಲ್ಲ ಮಾಡಿದ್ಯಾ? ಹಾ ಸರ್, ಎಲ್ಲ ರೆಡಿ ಆಗಿದೆ. ಇವಾಗ ನೀವು ಟೇಸ್ಟ್ ನೋಡೋದು ಒಂದೇ ಬಾಕಿ. ಕಲರೆಲ್ಲ ಚೆನ್ನಾಗಿ ಕಾಣ್ತಾ ಇದೆ. ಸ್ವಲ್ಪ ನಾನು ತಿರುಗಿಸ್ಕೊಟ್ಬಿಡ್ತೀನಿ, ನನ್ನ ಕೆಲಸ ಫಸ್ಟು, ಆಯಿತಾ? ಓಕೆ ಸರ್. ಓ, ಚೆನ್ನಾಗಿದೆ. ನಾನು ರುಚಿ ನೋಡಿದೆ, ಪರ್ಫೆಕ್ಟ್ ಖಾರ, ಪರ್ಫೆಕ್ಟ್ ಉಪ್ಪು, ಪರ್ಫೆಕ್ಟಾಗಿ ಬೆಂದಿದೆ. ನಿನಗೆ ನಿಜವಾಗ್ಲೂ ನಾನು ಅಂದ್ಕೊಂಡಿರಲಿಲ್ಲ, ಯಾರೋ ತಲವಾರು ಬರ್ತಾರೆ, ಯಾರಿಗೋ ತಲೆ ಹೊಡಿತಾರೆ ಅಂದ್ಕೊಂಡಿದ್ದೆ. ಅದು ಒಳ್ಳೆ ಅಡುಗೆ ಮಾಡಿದ್ಯಾ, ನನ್ನ ಕಡೆಯಿಂದ ಒಂದು ಪ್ರಶಂಸೆ. ತುಂಬ ಚೆನ್ನಾಗಿದೆ. ಈ ಥರ ಇನ್ನೂ ಒಳ್ಳೊಳ್ಳೆ ಅಡುಗೆ ಮಾಡು. ನಿಮ್ಮೂರಲ್ಲಿ ಇನ್ನೂ ಅಡುಗೆ ಮಾಡೋರು ಇದ್ದರೆ ಕರ್ಕೊಬಾ, ನಮ್ಮ ಅಡುಗೆ ಮನೇಲಿ ಮಾಡಿಸೋಣ, ಪ್ರಪಂಚಕ್ಕೆ ತೋರಿಸೋಣ. ತುಂಬ ರುಚಿಯಾಗಿದೆ. ಗುಡ್ ಗರ್ಲ್, ಹಿಂಗೆ ಮಾಡ್ತಾ ಇರಬೇಕು. ಯಜಮಾನ್ರುಗಳ ಹತ್ರ ಬೇಚ್ ಅನ್ಸ್ಕೊಬೇಕು. ಮನೆಯಲ್ಲಿ ಹೆಣ್ಮಕ್ಳಿಗೆ ಫಸ್ಟ್ ಏನು ಬೇಕು ಅಂದರೆ ಮನೆ ಮುಂದೆ ಸ್ವಚ್ಛ, ರಂಗೋಲಿ ಹಾಕೋದು, ಮನೆ ಸ್ವಚ್ಛತೆಯಿಂದ ಇಟ್ಕೊಳೋದು, ಒಳ್ಳೆ ಅಡುಗೆ ಮಾಡೋದು. ಈ ಎಲ್ಲ ಬಂದುಬಿಟ್ರೆ ಮನೆ ಸಂಸಾರಗಳು ಚೆನ್ನಾಗಿರುತ್ತೆ. ಇತ್ತೀಚೆಗೆ ಎಲ್ಲ ಕಡೆ ಏನಾಗಿದೆ, ಅಡುಗೆನೇ ಬರಲ್ಲ, ರುಚಿನೇ ತರಲ್ಲ, ಹೋಟ್ಲಿಗೆ ಮಾಡಬೇಕು, ಸುಮೋಟೋ ಜುಗ್ಗಿ ಬುಕ್ ಮಾಡ್ತಾನೇ ಇರಬೇಕು ಅಂತೀರಾ. ಇವತ್ತು ಇದೆಲ್ಲ ಕಲಿಸಿದ್ರಿಂದ ಯಜಮಾನರುಗಳು ಒಳ್ಳೆ ಹೆಸರು ಕೊಡ್ತಾರೆ, ಒಳ್ಳೆ ಪ್ರೀತಿ ಮಾಡ್ತಾರೆ. ಮನೆಯಲ್ಲಿ ತುಂಬ ನೆಮ್ಮದಿಯಾಗಿರಬೇಕು ಅಂದರೆ ಅತ್ತೆ ಮಾವನ ಹತ್ರ ಕೂಡ ಅಡುಗೆ ರುಚಿ ಇದ್ದರೆ ಎಲ್ಲ ಚೆನ್ನಾಗಿರ್ಬೋದು, ಎಲ್ಲ ನೈಸಲ್ಲಿ ನಡೆದೋಗ್ಬಿಡುತ್ತೆ. ಈಗಿನ ಕಾಲದಲ್ಲಿ ಬರೀ ಬಣ್ಣ ಹಚ್ಚು ಅಡುಗೆ ಮಾಡೋದು. ಬಂದು ಈ 520-530 ಕಿಲೋಮೀಟ್ರಿಂದ ಬಂದು ಇವತ್ತು ಈ ಅಡುಗೆ ಮಾಡಿದ್ಯಾ ಅಂದರೆ ನಾನು ನಿಮಗೆ ಒಂದು ಸಲ್ಯೂಟ್. ಯಾಕಂದ್ರೆ ಹೆಣ್ಮಕ್ಳು ಪ್ರೋತ್ಸಾಹ ಕೊಡಬೇಕು. ಏನು ಇದು ಏನೇನು ಜೊತೆ ಚೆನ್ನಾಗಿರುತ್ತೆ ತಾಯಿ? ಸರ್ ರೊಟ್ಟಿ, ಚಪಾತಿ, ರೈಸ್ ಜೊತೆನೂ ತಿನ್ಬೋದು, ಅಕ್ಕಿ ರೊಟ್ಟಿ ಜೊತೆನೂ ತಿನ್ಬೋದು, ಪ್ರತಿಯೊಂದ್ರ ಜೊತೆನೂ ತಿಂದ್ರು ಅಲ್ಲ ತಿನ್ಬೋದು ಅನ್ನೋದು ಓಕೆ. ಮನೆಯಿಂದ ಏನು ತಗೊಂಬಂದೆ? ನಿಮ್ಮೂರಲ್ಲಿ ಪೇಡ ಫೇಮಸ್ಸು, ನಮ್ಮೂರಲ್ಲಿ ಕಡಕ್ ರೋಟಿ ಫೇಮಸ್ಸು ಸರ್. ಅಲ್ಲ ಅದೆಲ್ಲ ಗೊತ್ತಿದೆ ನನಗೆ. ನಾವು ಗೊತ್ತಿಲ್ಲದೆ ಇದೆಲ್ಲ ಮಾಡಕ್ಕೆ ಹೋಯ್ತೀವಾ? ಅಲ್ಲ ನೀನೇನು ತಂದೆ ಅಂತ ಊರಿಂದ? ಬರೀ ಕೈ ಎಲ್ಲಾಡ್ಸ್ಕೊಂಡು ಬಂದವ್ರೆ, ಸೊಪ್ಪು ತಂದವ್ರೆ, ಅಲ್ಲ ಅಡುಗೆ ಐಟಮ್ ತಂದವ್ರೆ, ಅಡುಗೆ ಮಾಡೋರೆ. ಒಂದು ಇದ್ರ ಜೊತೆಗೆ ತಿನ್ನಕ್ಕೆ ಒಂದು ರೊಟ್ಟಿ ತಂದಿದ್ರೆ ನಾವು ಮನೇಲಿ ತಿನ್ಬೋದಾಗಿತ್ತಾ ಸರ್? ನೆಕ್ಸ್ಟ್ ಟೈಮ್ ತರ್ತೀನಿ. ನೆಕ್ಸ್ಟ್ ಅನ್ನೋದು ಇದೇ ಇಲ್ಲ. ಇವತ್ತೇನಿದೆ ಅವತ್ತು ಮಾತ್ರ ಅಡುಗೆ. ಚಪಾತಿ ತಂದಿದ್ದೀನಿ ಸರ್. ಹೌದಾ? ಈಗ ನಮ್ಮ ಮಹಾ ತಲ್ವಾರ್ ಅವರು ಗುಲ್ಬರ್ಗಾಯಿಂದ ಬಂದು ನಮ್ಮ ಚಂದ್ರು ಬೆಸ್ಟ್ ಆಫ್ ಬೆಸ್ಟ್ ಕಿಚನಲ್ಲಿ ಒಂದು ಏನಮ್ಮ ಇದೆ ಹೆಸರು, ಎಣ್ಣೆಗಾಯಿ ಅಂತ ಮಾಡಿದ್ದಾರೆ. ತುಂಬ ರುಚಿಯಾಗಿತ್ತು, ತುಂಬ ಖುಷಿ ಆಯಿತು. ನೀವೆಲ್ಲ ಈ ಥರ ಕಲ್ತ್ಕೊಳ್ಳಿ, ಬೇಗ ಮಾಡಿ, ಖುಷಿ ತನ್ನಿ, ಪ್ರೀತಿ ಅನ್ನಿ. ಇದೆಲ್ಲ ನೋಡಿ ನೀವು ಯಾವನ ಅಡುಗೆ ಮಾಡಬೇಕು ಅಂದರೆ ಈ ಥರ ಬರ್ಬೋದು. ಚಂದ್ರು ಬೆಸ್ಟ್ ಆಫ್ ಬೆಸ್ಟ್ ಕಿಚನಲ್ಲಿ ಅಡುಗೆನೂ ಮಾಡ್ಬೋದು. ನಾವು ನೋಡ್ತೀವಿ, ನೀವು ಕಲ್ತ್ಕೊಳ್ಳಿ, ಪ್ರಪಂಚ ನೋಡ್ಕೊಳ್ಳಿ. ಏನಂತೀವ? ಹಾಂ ಸರ್, ಮಾತಾಡು. ಚಂದ್ರು ಬೆಸ್ಟ್ ಆಫ್ ಬೆಸ್ಟ್ ಚಾನಲ್ಗೆ ನನಗೊಂದ್ಸಲಿ ಚಾನ್ಸ್ ಕೊಟ್ಟಿದ್ದಕ್ಕೆ ಸರ್ಗೆ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಇದನ್ನ ಎಣ್ಗಾಯಿ ನನ್ನ ಕಡೆಯಿಂದ ಎಷ್ಟು ಬೆಸ್ಟ್ ಕೊಡೋಕ್ಕಾಗುತ್ತೋ ಅಷ್ಟು ಬೆಸ್ಟಲ್ಲಿ ಮಾಡಿದ್ದೀನಿ. ಸೊ ಸರ್ ಟೇಸ್ಟ್ ನೋಡಿ ಹೇಗಂತ ಹೇಳ್ತಾರೆ, ಅದ್ರ ಮೇಲೆ ನಿಮ್ಮ ಕಮೆಂಟು, ಶೇರು, ಫಾಲೋ ಮಾಡಿ ಅಲ್ವಾ. ಫಾಲೋ ಮಾಡಬೇಕು ಅಂದರೆ ನೀವೆಲ್ಲ ಖುಷಿ ಪಡಬೇಕು. ಚಂದ್ರು ಬೆಸ್ಟ್ ಆಫ್ ಬೆಸ್ಟ್ ಚಾನಲ್ ನೋಡ್ತಾ ಇರಬೇಕು. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹೋಗಿ ಬರುತ್ತೇನೆ, ಮುಂದಿನ ಅಡುಗೆ ತೋರಿಸುತ್ತೇನೆ. ಧನ್ಯವಾದಗಳು.